State whether the following are true or false. Justify your answer. The value of tan A is always lesser than 1. ಹುಡುಗರ ನೀವೇನೇ ಪ್ರಶ್ನೆ ಮಾಡ್ಬೇಕಾದ್ರೂ ಚಿತ್ರ ಬಿಡಿಸ್ಕೊಳ್ಳಿ ಆಯ್ತಾ. ಸೊ ಒಂದು ಜನರಲ್ ಒಂದು ಚಿತ್ರ ಬಿಡಿಸ್ಕೊಂತೇನೆ, ಅದನ್ನ ಎಲ್ಲ ಕಡೆ ಉಪಯೋಗಿಸೋಣ, ಎಲ್ಲ ಪ್ರಶ್ನೆಗೂ ಉಪಯೋಗಿಸೋಣ ಅಲ್ವಾ. ಸೊ ಮೊದಲನೇದಾಗಿ ಎ, ಬಿ ಮತ್ತೆ ಸಿ. ಸೊ ಇಲ್ಲೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, the value of tan A is always lesser than 1. So tan A ಏನು, tan A is opposite of angle A by hypotenuse. Opposite of angle A ನೋಡಿದ್ರ BC. hypotenuse ಅಲ್ಲ, ಸಾರಿ, adjacent. adjacent ಬಂದು AB. ಸೊ ಬಿ ಸಿ ಮತ್ತೆ ಎ ಬಿ ಏನ್ ರಿಲೇಶನ್ಶಿಪ್ ಇದೆ, ಏನ್ ಬೇಕಾದ್ರೂ ಆಗ್ಬೋದು. ನನ್ನ ಚಿತ್ರ ಹೀಗ್ ಬೇಕಾದ್ರೂ ಆಗ್ಬೋದು, ಹೀಗ್ ಬೇಕಾದ್ರೂ ಆಗ್ಬೋದು, ಹೀಗ್ ಬೇಕಾದ್ರೂ ಆಗ್ಬೋದು ಅಲ್ವಾ. ಅಂತ ಹೇಳಿದ್ರೆ ಫಾರ್ ಬಿ ಸಿ ಇಸ್ ಈಕ್ವಲ್ ಟು ಎ ಬಿ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಇದು ಹೈಪೋಟೆನ್ಯೂಸ್ ಅಲ್ಲ, ಹೈಪೋಟೆನ್ಯೂಸ್ ಯಾವತ್ತಿದ್ರು ಅದರ್ ಶುಡ್ ಬಿ ಬೇಕಾದ್ರೆ ಅದರ್ ಟೂ ಸೈಡ್ಸ್. ಹಾಗಾಗಿ ಬಿ ಸಿ ಮತ್ತೆ ಎ ಬಿ ಏನ್ ಬೇಕಾದ್ರೂ ಆಗ್ಬೋದು, ಅದರ್ ಟೂ ಸೈಡ್ಸ್ ಅಲ್ವಾ. ಸೊ ಫಾರ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ಟ್ಯಾನ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಹುಡುಗರ, ಟ್ಯಾನ್ ಎ ವಿಲ್ ಬಿ ಈಕ್ವಲ್ ಟು 1. ಯಾಕಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಒಂದೇನೆ, ರೇಷಿಯೋಸ್ ಬಂದು 1 ಆಗುತ್ತೆ. ಸೊ ನಮ್ಮ ಉತ್ತರ ಏನು, thus it's false. It can be equal to 1, it can be greater than 1. ಆಯ್ತಾ. ಆಕ್ಚುಲ್ ಆಗಿ ಆನ್ಸರು tan A can be equal to 1 and greater than 1. ಯಾಕಂದ್ರೆ ನ್ಯೂಮರೇಟರ್ ಬಿ ಸಿ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಬಿ ಸಿ ಇಸ್ ಗ್ರೇಟರ್ ದೆನ್ ಎ ಬಿ ಅಲ್ವಾ. ಹಾಗಾಗಿ ಇಟ್ ಕ್ಯಾನ್ ಆಲ್ಸೋ ಬಿ ಗ್ರೇಟರ್ ದೆನ್ 1. ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಷ್ಟೇನೇನಿಲ್ಲ. secant A is 12/5. ಸೊ ಅದೇ ಥರನೇ ಬರ್ಕೊಬೇಕು. secant A is 12/5, ಬಟ್ secant A is ಏನ್ ಬರುತ್ತೆ ಹುಡುಗರ, secant A hypotenuse by adjacent ಅಲ್ವಾ. hypotenuse by adjacent. Hypotenuse will be 12k and adjacent will be 5k, which is possible. Therefore, hypotenuse is 12k and adjacent side is 5k. This is possible. This is possible. So it's true. So ಈ ಈಕ್ವೇಶನ್ ಟ್ರೂ ಅಂತ ಹೇಳಿ ಬರೀಬಹುದು. ನೆಕ್ಸ್ಟ್, cos A is abbreviation used for cosecant of angle A. False. cosecant ಅಂತಾನೆ ಒಂದಿದೆಯಲ್ಲ, ಇನ್ವರ್ಸ್ ಆಫ್ ಸೈನ್ ಆಯ್ತಾ. cos A and cosecant A are not same. So false. ಅಷ್ಟೇ, ಇನ್ನೇನು ಬರೆಯಕ್ಕಾಗಲ್ಲ. ಇಸ್ ನೋ ಎಕ್ಸ್ಪ್ಲನೇಷನ್ ಫಾರ್ ದಟ್ ಅಷ್ಟೇ. ಮುಂದಿನ ಪ್ರಶ್ನೆ, cot A is a product of cot and A. ನಾನು ಮೊದಲೇ ಹೇಳಿದ್ದೀನಿ ನಾನು, ಇಟ್ಸ್ ನಾಟ್ ಅ ಪ್ರಾಡಕ್ಟ್, ಸರಿನಾ. ಇದು ಕೂಡ ಫಾಲ್ಸ್. ಕೊನೆಯದಾಗಿ 5ನೇ ಪ್ರಶ್ನೆ, sin A is 4/3 for some angle theta. So sin of theta is equal to 4/3. ಸೊ ನಾನು ಇದನ್ನ ಥೀಟಾ ಅಂತ ಕರೆದ್ರೆ opposite will be this and hypotenuse will be that. Anyways, doesn't matter. Actually ಅದು ಬೇಕಾಗಿಲ್ಲ. opposite of angle theta by hypotenuse ಅಲ್ವಾ. ಸೈನ್ ಡೆಫಿನೇಷನ್ ಇದು. ಸೊ ಏನ್ ಕನ್ಕ್ಲೂಡ್ ಮಾಡ್ಬೋದು ನಾವು, therefore opposite will be 4k while hypotenuse will be 3k. ಇದು ಸಾಧ್ಯನಾ ಇದು? hypotenuse is lesser than opposite side? Not possible, as hypotenuse is lesser than opposite side. The statement or equation is not possible, it's not true.
ಟ್ರೂ ಆರ್ ಫಾಲ್ಸ್ ಅಲ್ವಾ ಕೇಳ್ತಾ ಇರೋದವರು. ಸೊ ಹಾಗಾಗಿ ಇಟ್ಸ್ ನಾಟ್ ಟ್ರೂ ಅಂತ ಬರ್ಕೊಳ್ಳಿ ಅಷ್ಟೇ. ಆಯ್ತಾ? ಸೊ ಈ ತರ ರೀಸನಿಂಗ್ ಮಾಡಿ ಮಾಡ್ಕೊಂಡು ಹೋಗ್ಬೇಕು. ಟ್ರಯಾಂಗಲ್ ಡ್ರಾ ಮಾಡಿ ಯೋಚನೆ ಮಾಡಿ 1-2 ಸೆಕೆಂಡು, ನಿಮಗೆ ಗೊತ್ತಾಗುತ್ತೆ. ಬಟ್ ಇದು ಇಂಪಾರ್ಟೆಂಟ್, ಯಾವುದು? ಕಾಟ್ ಈಸ್ ನಾಟ್ ಅ ಪ್ರಾಡಕ್ಟ್ ಆಫ್ ಕಾಟ್ ಅಂಡ್ ಎ. ತುಂಬಾ ಜನ ಅದನ್ನ ನೋಡಿದೀನಿ ನಾನು, ಪ್ರಾಡಕ್ಟ್ ಅನ್ಕೊಂತಾರೆ. ಪ್ರಾಡಕ್ಟ್ ಅಲ್ಲ, ಇಟ್ಸ್ ಒನ್ ಸಿಂಗಲ್ ಎಕ್ಸ್ಪ್ರೆಷನ್, ಟರ್ಮ್ ಅದು. ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.